ಧನ್ಯವಾದ. ಶರಣ್ಯ, ನೀನು ಬಹಳ ನನಗೆ ಗೊತ್ತಿಲ್ಲದಂತೆ ನನ್ನ ಬಗ್ಗೆ ಹೇಳಿದಿ. ಬಹಳ ಧನ್ಯವಾದಗಳು. ನಾನು ಇಲ್ಲಿ ಬಂದಿದ್ದು ಅತಿಥಿಗಳ ಭಾಷಣ ಅಂತ ಹೇಳ್ತಾ ಇದ್ದರೆ ನನಗೆ ಎದೆ ಡಬಡವ ಅಂತಿತ್ತು. ಯಾಕಂದರೆ ಭಾಷಣ ಮಾಡೋಕ್ಕೆ ನನಗೆ ಬರಲ್ಲ. ಆದರೆ ನಾನಿಲ್ಲಿ ಬಂದು ಸ್ವಲ್ಪ ನನ್ನ ಅನಿಸಿಕೆಗಳನ್ನ, ಆಮೇಲೆ ಬಹಳಷ್ಟು ಪ್ರಶ್ನೆಗಳಿವೆ ನನಗೆ. ಈಗ ಎಲ್ಲ ಸೋಷಿಯಲ್ ಎನ್ವೈರ್ನ್ಮೆಂಟ್, ಹೋಮ್ ಎನ್ವೈರ್ನ್ಮೆಂಟ್, ಯಾವ ಪರಿಸರ, ಎಲ್ಲದ್ರ ಬಗ್ಗೆ ನನಗೆ ಬಹಳ ಪ್ರಶ್ನೆಗಳಿವೆ. ಆ ಕೆಲವು ಪ್ರಶ್ನೆಗಳನ್ನ ಹಂಚ್ಕೋತೀನಿ, ಆಮೇಲೆ ಕೆಲವು ಅನುಭವಗಳನ್ನು ಹಂಚ್ಕೋತೀನಿ. ನಾನು ಶಿಕ್ಷಕಿಯಾಗಿದ್ದು 30 ವರ್ಷ. ಅದರಲ್ಲಿ ನನಗೆ ಬಹಳ ಇಷ್ಟವಾಗಿದ್ದು, ನಾನು ಎನ್ವೈರ್ನ್ಮೆಂಟ್ ಪರಿಸರದ ಶಿಕ್ಷಕಿಯಾಗಿ, ಪರಿಸರ ಜ್ಞಾನ ಅಂತ ಹೇಳ್ತಾರೆ, ವಿಜ್ಞಾನ ಶಿಕ್ಷಕಿಯಾಗಿದ್ದು ನನಗೆ ಬಹಳ ಸಂತೋಷ. ಈಗ ಕೆಲವು ನಾನು ಪ್ರಶ್ನೆಗಳು ಕೇಳೋದು ಮಕ್ಕಳಿಗೆ ಕೇಳ್ತೀನಿ. ಅದರಲ್ಲಿ ಉತ್ತರ ಕೊಡಬೇಕು ಅಂತಿಲ್ಲ, ಅಕಸ್ಮಾತ್ ಕೊಟ್ಟರು ಒಳ್ಳೆಯದು. ಪ್ರಶ್ನೆಗಳೇನೆಂದರೆ, ನಿಮಗೆ ಶಾಲೆಯಲ್ಲಿ ಯಾವ ಸಬ್ಜೆಕ್ಟ್ಸು ಯಾವ್ಯಾವುದಿದೆ? ಸೈನ್ಸು ಒಂದು 2-3 ಹೇಳಾಯಿತು. ಕನ್ನಡ ಇದಷ್ಟೇ ಇರುತ್ತೆ. ಆಮೇಲೆ ಹಿಂದಿನೂ ಇದೆ. ಆಮೇಲೆ ಕೆಲವು ಮತ್ತೆ ಇನ್ಯಾವುದಾದ್ರೆ ಹೇಳು, ಅಲ್ಲೇ ಹೇಳು, ನಿಂತ್ಕೊಳ್ಳೋದೇ ಬೇಡ. ಸಂಸ್ಕೃತ ಇದೆ, ಸೋಷಿಯಲ್ ಸ್ಟಡೀಸ್ ಇದೆ, ಸೈನ್ಸ್ ಇದೆ. ಹೌದು, ಹೇಳಿದ್ರು. ಕಂಪ್ಯೂಟರ್, ಕೆಮಿಸ್ಟ್ರಿ, EVS ಕರೆಕ್ಟ್. ಇವಾಗ ನಿಮಗೆ ಯಾವುದಾದ್ರು ನೇಚರ್ ವಾಕ್ ಅಂತ ನಿಮಗೊಂದು ಇದೆಯಾ? ಮಕ್ಕಳೇ ನೇಚರ್ ವಾಕ್ ಅನ್ನೋ ನಿಮಗೆ ಒಂದು ಸಬ್ಜೆಕ್ಟ್ ಇದೆಯಾ ಸ್ಕೂಲ್ನಲ್ಲಿ? ಇಲ್ಲ. ಆದರೆ ನೀವು ಈ ಶಿಬಿರಕ್ಕೆ ಬಂದಾಗ ಇಲ್ಲಿಂದ ಲಿಂಗಂಬುದಿ ಕೆರೆಗೆ ಹೋಗಿ ಅಲ್ಲೊಂದು ಇದು ನೇಚರ್ ವಾಕ್ ಅಂದರೆ ಪ್ರಕೃತಿ ನಡೆ, ಏನು ಬೇಕಾದರೂ ಹೇಳ್ಬೋದು ಅದಕ್ಕೆ. ಅದು ಮಾಡಿದ್ದೀರ ನೀವು. ಅದು ನಿಮ್ಗೆ ಇಷ್ಟ ಆಗಿರ್ಬೋದಲ್ವಾ ಅವತ್ತು? ಮತ್ತು ಇನ್ನೇನೆಂದರೆ, ಈ ಒಂದು ನೇಚರ್ ವಾಕ್ ಅಂತನ್ನೋದು ನಾವು ಬಹಳ, ಯಾಕೆ ನೇಚರ್ ವಾಕ್ ಇರಬೇಕು? ಆದರೆ ನೇಚರ್ ವಾಕ್ನಲ್ಲಿ ಹೋಮ್ವರ್ಕ್ ಇಲ್ಲ, ಎಕ್ಸಾಮ್ ಇಲ್ಲ, ನೀವು ಮಜಾ ಮಾಡೋ ಅಂಥ ಒಂದು ಸಬ್ಜೆಕ್ಟ್ ಅದು ಅಲ್ವಾ? ಅದಕ್ಕೆ ನಿಮ್ಮ ಸ್ಕೂಲ್ಗಳಲ್ಲಿ ನೀವು ಕೇಳ್ಕೋಬೇಕು, ನಮಗೊಂದು ನೇಚರ್ ವಾಕ್ ಮಾಡಿ ಅಂತ ಹೇಳಿ. ನೇಚರ್ ವಾಕ್ 1 ಪೀರಿಯಡು 1 ವಾರಕ್ಕಿದ್ರೂ ಆಯಿತು. ಸರಿ, ಇದನ್ನು ಇಲ್ಲಿಗೆ ಇರೋಣ. ಮುಂದಿಂದ ಏನಂದರೆ, ವೈಲ್ಡ್ ಲೈಫ್ ಅಂದ್ರೇನು? ಏನಂದು? ವನ್ಯಜೀವಿ ಸಂಪತ್ತು, ಕಾಡುಗಳಲ್ಲಿರೋ ಪ್ರಾಣಿಗಳು ಅಂತ ಹೇಳಿ. ಇನ್ನೇನಾದರೂ ಇದೆಯಾ? ವೈಲ್ಡ್ ಲೈಫ್ ಅಂದರೆ ಏನಂತ ಹೇಳಬೇಕು? ಏನಾದ್ರು ಏನಾದ್ರು ಹೇಳೋಕ್ಕಿದೆಯಾ? ವೈಲ್ಡ್ ಲೈಫ್ ಅಂದರೆ ಬರೀ ಪ್ರಾಣಿಗಳು ಮಾತ್ರನಾ? ಮರಗಳು, ಗಿಡಗಳು, ನದಿ, ತೊರೆ, ಪ್ರಾಣಿಗಳು, ಪ್ರಾಣಿಗಳು ತಾನೇ ಅದು. ಇವೆಲ್ಲನೂ ನೇಚರ್. ನಿಮ್ಮ ನೇಚರ್ ಅಂದರೆ ವೈಲ್ಡ್ ಲೈಫ್ ಅಂತ ಹೇಳ್ತೀರಲ್ಲ, ಅದೇ ಆಗಿರುತ್ತೆ. ಈಗ ನಮಗೆ ತುಂಬ ಹತ್ತಿರ ಇರೋ ವೈಲ್ಡ್ ಲೈಫ್ ಸ್ಯಾಂಕ್ಚುರಿ ಯಾವುದು ಮೈಸೂರಿಗೆ? ಬಂಡೀಪುರ, ನಾಗರಹೊಳೆ. ಎಷ್ಟು ಜನ? ಇನ್ನೊಂದು ರಂಗನತಿಟ್ಟು. ಎಲ್ಲರೂ ಹೋಗಿದ್ದೀರಾ ಅಲ್ಲಿಗೆ? ಎಲ್ಲರೂ ನೋಡಿದ್ದೀರಲ್ವ? ಎಲ್ಲರೂ ಇಲ್ಲದಿದ್ರು ಯಾರು ಕೆಲವರಾದರೂ ನೋಡಿರ್ತೀರ. ನೀವು ಈ ವೈಲ್ಡ್ ಲೈಫ್ ಸ್ಯಾಂಕ್ಚುರಿಗೆ ಹೋಗಬೇಕಾದ್ರೆ, ಈ ಅರಣ್ಯ ಜೀವಿಗಳ ಅರಣ್ಯಧಾಮ ಅಂತ ಹೇಳ್ತಾರೆ ಅದಕ್ಕೆ, ಹೋಗಬೇಕಾದ್ರೆ ಹೇಗೆ ಹೋಗ್ತೀರಾ? ಅಲ್ಲಿ ನಿಮ್ಮ ಮನೆಯಿಂದ ಅಲ್ಲ, ಅಲ್ಲಿ ಇಳಿದ್ಬಿಟ್ಟು ಅಲ್ಲಿ ಒಳಗಡೆ ಹೋಗ್ಬೇಕಾದ್ರೆ ಪ್ರಾಣಿಗಳನ್ನ ನೋಡೋದಕ್ಕೆ
ಶಬ್ದ ಮಾಡ್ತೀರಾ, ವೆರಿ ಗುಡ್. ಹೌದು. ಆಮೇಲೆ ಹೇಗೆ ನಡ್ಕೊಂಡು ಹೋಗ್ತೀರಾ? ನೇಚರ್ ವಾಕ್ ಮಾಡ್ಕೊಂಡು ಹೋಗ್ತೀರಾ? ನೇಚರ್ ವಾಕ್ ಮಾಡ್ಕೊಂಡು ಹೋಗ್ತೀರಾ ಬಂಡೀಪುರದಲ್ಲಿ? ನಡೆಯಕ್ಕೆ ಬಿಡ್ತಾರ ಅಲ್ಲಿ? ಇಲ್ಲ, ಜೀಪ್ ಅರೇಂಜ್ ಮಾಡ್ತಾರೆ, ನೀವು ಮುಂಚೆನೇ ಎಲ್ಲ ಬುಕ್ ಮಾಡಿರ್ತೀರಾ, ಆಮೇಲೆ ನೀವೆಲ್ಲರೂ ಅದರಲ್ಲಿ ಕೂತ್ಕೊಂಡು ಹೋಗ್ತೀರಾ. ನೀವು ಜೀಪಲ್ಲಿ ಹೋಗ್ತಿದ್ದಾಗ ಪ್ರಾಣಿಗಳು ಬಂದು ನಿಮಗೆ ಹಾಯ್ ಅಂತ ಹೇಳತ್ವಾ? ಏನು ಮಾಡತ್ವು? ಓಡತ್ವ ಅಲ್ಲಿಂದ. ಆದರೆ ಏನು ಮಾಡ್ತಾರೆ ಜೀಪ್ ಡ್ರೈವರು, ಅದನ್ನು ಅಲ್ಲಿ ಬರುತ್ತೆ ಸರ್, ಇಲ್ಲಿ ಬರುತ್ತೆ ಸರ್ ಅಂತ ಹೇಳಿ ಓಡ್ಕೊಂಡು ಅವರು ಡ್ರೈವ್ ಮಾಡ್ಕೊಂಡು ನಿಮ್ಮನ್ನು ಕರ್ಕೊಂಡು ಹೋಗ್ತಾರೆ. ಅದೇ ನಿಮಗೆ ಎಲ್ಲ ಪ್ರಾಣಿಗಳು ಕಣ್ಣಿಗೆ ಬೀಳುತ್ತಾ? ಕೆಲವು ಸತಿ ಯಾವ ಪ್ರಾಣಿನೂ ಕಣ್ಣಿಗೆ ಬೀಳಲ್ಲ. ಅವಾಗ ಅಯ್ಯೋ ಏನು ನೋಡಲಿಲ್ಲ ಇವತ್ತು, ಆನೆ ಇಲ್ಲ, ಹುಲಿ ಇಲ್ಲ, ಚಿರತೆ ಇಲ್ಲ, ಕೋಣನೂ ಇಲ್ಲ ಇವತ್ತು, ಅಯ್ಯೋ ಏನು ಉಪಯೋಗ ಇಲ್ಲ ಅಂತ. ಆದರೆ ವೈಲ್ಡ್ ಲೈಫ್ ಅಂದರೆ ಆನೆ, ಹುಲಿ, ಚಿರತೆ ಮಾತ್ರನಾ ಅಥವಾ ಇನ್ನೂ ಯಾವುದಾದ್ರೂ ಇದಾವ? ಪಕ್ಷಿಗಳು, ಆಮೇಲೆ ಗಿಡಗಳು, ಮರಗಳು, ಕರೆಕ್ಟ್. ಆಮೇಲೆ ಹುಲಿ ಒಂದು. ಹೌದು, ಅಲ್ಲಿ ಚಿಕ್ಕ ಚಿಕ್ಕ. ಸೊ ನನ್ನೊಂದು ಅನುಭವ ಹೇಳ್ತೀನಿ. ನಾವು ಹುಳ ಹುಪ್ಪಡಿಗಳು, ವೆರಿ ಗುಡ್. ಅಲ್ಲಿರೋಷ್ಟು ಹುಳ ಹುಪ್ಪಡಿಗಳು ನಿಮಗೆ ಇನ್ನೆಲ್ಲೂ ಸಿಗಲಿಕ್ಕಿಲ್ಲ. ನಿಮ್ಮ ಮನೆ ಸುತ್ತಮುತ್ತ ಅಂತೂ ಅಷ್ಟಿರೋಕ್ಕೆ ಸಾಧ್ಯನೇ ಇಲ್ಲ. ನಂದೊಂದು ಅನುಭವ ಏನಾಯ್ತಂದರೆ, ನಾವು ಅರಣ್ಯಧಾಮಕ್ಕೆ ಒಂದಕ್ಕೆ ಹೋದ್ವಿ. ಅಲ್ಲಿ ಹೋದಾಗ ಅಲ್ಲಿ ಜೀಪ್ನಲ್ಲಿ ಹೋಗ್ತಾ ಇದ್ವಿ. ಸಡನ್ನಾಗಿ ಆ ಡ್ರೈವರ್ ಜೀಪನ್ನು ನಿಲ್ಲಿಸ್ಬಿಟ್ಟು ಸರ್ ಯಾರು ಮಾತಾಡಬಾರ್ದು, ನೀವೆಲ್ಲ ಎದುರುಗಡೆ ನಿಮ್ಮ ಬಲಗಡೆ ನೋಡಿ ಅಂತಂದರು. ನೋಡಿದ್ವಿ ಏನೂ ಇಲ್ಲ. ಸ್ವಲ್ಪ ಹೊತ್ತು ಆದಮೇಲೆ ಒಂದು ಚಿರತೆ ಬಂತು. ಅದು ಈ ಜೀಪ್ ನೋಡಿದ ತಕ್ಷಣ ಸ್ವಲ್ಪ ಹತ್ತಾಗಿ ಹೋಗಿ ಮೆತ್ತಗೆ ನಡ್ಕೊಂಡು ಜೀಪ್ ದಾಟ್ಕೊಂಡು ನಮ್ಮಿಂದ ಬಹಳಷ್ಟು ದೂರ ಹಿಂದೆ ಹೋಗಿ ಜೀಪ್ ಹಿಂದೆ ಬಂದು ಆಮೇಲೆ ನಮ್ಮ ಎಡಗಡೆಗೆ ನಮ್ಮ ಜೀಪಿಗೆ ಎಡಗಡೆಗೆ ಬಂದು ಕೂತ್ಕೊಳ್ತೇವೆ. ಅದು ನಮಗೆಲ್ಲ ಬಹಳ ಖುಷಿ. ಚಿರತೆ ನಾವೆಲ್ಲ ನೋಡ್ತಾ ಇದ್ದೀವಿ, ಕೂತ್ಕೊಂಡಿದೆ, ನಮಗೋಸ್ಕರ ಕೂತ್ಕೊಂಡಿದೆ ಅದು ಅಂತ. ಆದರೆ ಆಗ ಡ್ರೈವರ್ ಹೇಳಿದರು, ಇಲ್ಲ ಅದ್ರ ಮಗು ಇದೆ, ಆ ಮಗು ಬರೋವರೆಗೂ ಈ ಚಿರತೆ ಇಲ್ಲಿಂದ ಹೋಗಲ್ಲ, ಈ ಚಿರತೆ ಮಗುನ ಕರ್ಕೊಂಡು ಹೋಗೋವರೆಗೂ ನಾವು ಹೋಗೋ ಹಂಗಿಲ್ಲ ಅಂತ ಹೇಳಿದರು. ಯಾರು ಮಾತಾಡಬಾರ್ದು ಅಂತ ಹೇಳಿದರು, ಕೆಮ್ಮಬಾರ್ದು, ಸೀನ್ಬಾರ್ದು, ಏನೂ ಮಾಡಬಾರ್ದು ಅಂತ ಹೇಳಿದರು. ಸರಿ, ಅವಾಗ ಭಾಳ ಎಕ್ಸೈಟ್ಮೆಂಟು. ಹಾಗೆ ಕೂತ್ಕೊಂಡು ಎಲ್ಲರೂ ಕೂತ್ಕೊಂಡಿದ್ವಿ. ಎಷ್ಟೊತ್ತಾದರೂ ಆ ಮರಿ ಬರಲಿಲ್ಲ. ಈ ಅಮ್ಮ ಚಿರತೆ ಹಿಂಗೆ ನೋಡುತ್ತೆ, ಹಂಗೆ ನೋಡುತ್ತೆ, ಹಿಂಗೆ ನೋಡುತ್ತೆ, ಹಂಗೆ ನೋಡುತ್ತೆ. ಆಮೇಲೆ ಅದು ಈ ಬಲಗಡೆಗೆ ತಿಳ್ಕೊಂಡು ಮುಖ ತಿರುಗಿಸಿ ಕೂತ್ಕೊಳ್ತು. ಕಾಯ್ತಾ ಇದ್ದೀವಿ. ಆಮೇಲೆ ಮರಿ ಚಿರತೆ ಬಂತು. ಅಮ್ಮ ಅದನ್ನು ನೋಡಿ ಅದು ಅರ್ಥ ಕಡೆನೇ ಮುಖ ಮಾಡ್ಕೊಂಡಿತ್ತು. ಮರಿ ಚಿರತೆ ಪೂರ್ತಿ ಅಲ್ಲಿಯೂ ನಮ್ಮ ಜೀಪ್ ಹಿಂದ್ಗಡೆ ನಮಗಿಂತಲೂ ಒಂದು 50 ಮೀಟರ್ ದೂರ ನಿಧಾನ ನಡ್ಕೊಂಡು ಆಲ್ಮೋಸ್ಟ್ 1 ಕಿಲೋಮೀಟರ್ ನಮ್ಮ ಜೀಪ್ ಹಿಂದೆ ನಡ್ಕೊಂಡು ಹೋಯ್ತು. ಅಮ್ಮ ಕೂಡೇ ಇತ್ತು. ಆಮೇಲೆ ಅದು ಅಲ್ಲಿಂದ ರೋಡ್ ಕ್ರಾಸ್ ಮಾಡಿಕೊಂಡು ನಮ್ಮ ಜೀಪ್ ಹಿಂದಿನಿಂದ ಬಂದು ತಾಯಿನ ಸೇರಿಲ್ಲ, ಇನ್ನು ಬರೋಷ್ಟೊತ್ತಿಗೆ ತಾಯಿ ಎದ್ದು ತಿರುಗಿಕೊಂಡು ಹಿಂತಿರುಗಿ ಹೋದ್ರು. ಆ ಮರಿನು ಇನ್ನೊಂದು ದಾರಿ ಮಾಡಿಕೊಂಡು ತಾಯಿನ ಹೋಗಿ ಸೇರಿರ್ಬೋದು. ಇಷ್ಟೊತ್ತಿಗೆ ನಮಗೆ ಕಾಯೋದಕ್ಕಲ್ಲ 50 ನಿಮಿಷ ಆಯಿತು. ಆವಾಗ ಅದಾಗ್ತಿದ್ದಂಗೆ ಕೆಲವ್ರಿಗೆಲ್ಲ ವಯಸ್ಸಾದವ್ರಿಗೆಲ್ಲ ಬೋರು. ಅಯ್ಯೋ ಏನಪ್ಪ, ಪರವಾಗಿಲ್ಲಪ್ಪ, ಹೋಗ್ಬಿಡೋಣಪ್ಪ, ಅದು ಅಲ್ಲೆಲ್ಲೋ ಕೂತಿದೆ, ನಾವು ಹೋಗೋಣ. ಡ್ರೈವರ್ ಹೇಳಿದ್ರು, ಇಲ್ಲ ಸರ್ ಹೋಗೋ ಹಂಗಿಲ್ಲ ಅಂಥೇಳಿ. ಸೊ ಅಷ್ಟು ಅವಸರ ಎಲ್ಲರಿಗೂ ನಮ್ಗಳಿಗೆ. ಆದರೆ ಅದಕ್ಕೆ ಎಷ್ಟು ಹೆದರಿಕೆ ಇದ್ದಿರ್ಬೋದು ಹಂಗೆ ಬರೋದಕ್ಕೆ. ಆಮೇಲೆ ಈ ಚಿರತೆ ವಿಷಯ ಮಾತಾಡಿಕೊಂಡು ನಾವೆಲ್ಲ ಹೋಗ್ತಿರ್ಬೇಕಾದ್ರೆ, ಜೀಪ್ನಲ್ಲಿ ಹೋಗ್ತಿರ್ಬೇಕಾದ್ರೆ ಅಲ್ಲೊಂದು ಬೋರ್ಡು, ತೆಳ್ಳಗಿನೊಂದು ಬೋರ್ಡು ಒಂದು ಕಟ್ಟೆ ಮೇಲೆ ಹಾಕಿದ್ದಾರೆ. ಏನಂದರೆ ಪ್ರಾಣಿಗಳಿಗೆ ಆಹಾರ ಕೊಡಬೇಡಿ ಅಂತ. ಆಗ ಅದ್ರ ಮೇಲೆ ಒಂದು ಲಂಗೂರ್ ಅಂತ ಒಂದು ಕೋತಿ ಇದೆ, ಗೊತ್ತಲ್ವಾ? ಆ ಕೋತಿ ಕೂತಿದ್ದು, ಅದ್ರ ಕೈಯಲ್ಲಿ ಒಂದು ಮಗು, ಅದು ಆ ತೆಳ್ಳಗಿರೋ ಬೋರ್ಡ್ ಮೇಲೆ ಕೂತ್ಕೊಂಡಿದೆ.
ಅದು ನಾವು ಜೀಪಿಂದ ಹೋಗಿ ಕ್ರಾಸ್ ಮಾಡಿದ್ರು ನಮ್ಮ ಹಿಂಗೆ ನೋಡಿಬಿಟ್ಟು ಸುಮ್ಮನೆ ಇತ್ತು. ಅದೇ ನಮ್ಮದು ಜೀಪ್ ಶಬ್ದಕ್ಕೆ ಅಲ್ಲೊಂದು ಚಿಕ್ಕ ಪೊದೆ ಇತ್ತು. ಆ ಪೊದೆಯಿಂದ 2-3 ಏನೋ ಪಟ 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 ಅಂತ ಹಾಕೊಂಡು ಹೊರಟೋದು, ಹಾರ್ತಾ ಇದ್ದು. ನೋಡಿದಾಗ ನಾವು ಅಂದ್ಕೊಂಡಿದ್ದು ಹಕ್ಕಿ ಅಂತ. ಹಕ್ಕಿ ಅಲ್ಲ, ಅದು ಪತಂಗ, ಮಾತ್ ಅಂತಾರೆ. ಅವೆಲ್ಲ ಬೆಳಿಗ್ಗೆ ಹೊತ್ತು ಓಡಾಡಲ್ಲ, ರಾತ್ರಿ ಹೊತ್ತು ಅಷ್ಟೇ ಓಡಾಡುತ್ತೆ. ಅವು ಅಲ್ಲಿ ರೆಸ್ಟ್ ಮಾಡ್ತಾಯಿತ್ತು. ಆ ಪತಂಗಗಳು ಎಷ್ಟು ದೊಡ್ಡದಾಗಿತ್ತಂದರೆ, ಇದು ನನಗೆ ಈ 2 ಸೇರಿಸಿ ನನ್ನ ಊಟ ಮುಚ್ಕೊಂಡ್ರೆ ಎಷ್ಟಿರೋದು ಅಷ್ಟಿತ್ತದು. ಪಕ್ಕ ಹಸುರು ಬಣ್ಣ. ಆ ಗಿಡದ ಮೇಲೆ ಅದು ಕೂತಾಗ ಗೊತ್ತೇ ಇಲ್ಲ, 4-5 ಹಾಡ್ಕೊಂಡು ಹೋದ್ವು. ಇದು ವೈಲ್ಡ್ ಲೈಫ್ ಅಲ್ವಾ? ಇದನ್ನು ನೋಡಿದ್ರು ಸಂತೋಷ ಪಡ್ಬೇಕಲ್ವಾ? ಅಯ್ಯೋ ಹುಳಿನೇ ಕಾಣಿಸ್ಲಿಲ್ಲ, ಅಯ್ಯೋ ಬೋರು, ಹಂಗನ್ನೋದಾ? ಅದು ಎಂಥ ಆ ವೈಲ್ಡ್ ಲೈಫ್ ನಮ್ಗೆ ಯಾವಾಗಲೂ ಸಿಗಲ್ಲ ಕಡೆಗೆ. ಆದರೆ ಈ ವೈಲ್ಡ್ ಲೈಫ್ಗಳೆಲ್ಲವೂ ಯಾವಾಗಲೂ ಅರಣ್ಯಧಾಮಕ್ಕೆ ಹೋದ್ರೇ ವೈಲ್ಡ್ ಲೈಫಾ? ನಮ್ಮ ಸುತ್ತಮುತ್ತ ವೈಲ್ಡ್ ಲೈಫ್ ಇದೆಯಾ? ನಮ್ಮ ಸುತ್ತಮುತ್ತ ಇದೆಯಾ ಮಕ್ಕಳ ವೈಲ್ಡ್ ಲೈಫ್? ಇದೆಯಾ? ನಿಮ್ಮ ಮನೇಲಿರೋ ನೊಣ, ನಿಮ್ಮ ಮನೇಲಿರೋ ಜೇಡ, ನಿಮ್ಮ ಮನೇಲಿರೋ ಇರುವೆ, ಅವರೆಲ್ಲ ವೈಲ್ಡ್ ಲೈಫು. ಅವು ನಿಮ್ಮ ಮಾತು ಕೇಳತ್ವಾ? ಕೇಳಲ್ಲ. ಅವಷ್ಟಕ್ಕೆ ಅವು ನಿಮ್ಮ ಮನೇಲಿ ಸಂತೋಷವಾಗಿ ಜೀವಿಸ್ಕೊಂಡು ಇರುತ್ತೆ. ನಾನು ನಮ್ಮ ಸುತ್ತಮುತ್ತದ ನೇಚರ್ ವಾಕ್ನಲ್ಲಿ ನನ್ನ ಸ್ಟೂಡೆಂಟ್ಸ್ನೆಲ್ಲ ಕರ್ಕೊಂಡು ಹೋಗ್ತಿದ್ದಾಗ ನೋಡಿದ್ದೊಂದು 2-3 ಘಟನೆಗಳನ್ನ ಇಲ್ಲಿ ಹಂಚ್ಕೋತೀನಿ. ಇದನ್ನು ಕಮ್ಮಿ ಮಾಡ್ಬೋದು ನಾನು. ಇಲ್ಲ, ಒಂದು, ನಾನು ಸ್ಕೂಲ್ನಲ್ಲಿ ಮಕ್ಕಳನ್ನ ಒಂದು ನೇಚರ್ ವಾಕ್ ಹೋಗ್ತಾ ಇದ್ವಿ. ಅಲ್ಲೊಂದು ತೆಂಗಿನ ಮರ. ಆ ತೆಂಗಿನ ಮರದಲ್ಲಿ ಭಾಳ ತೂತುಗಳಿದ್ವು. ಆ ತೂತುಗಳಲ್ಲಿ ಏನು ಬರ್ಬೋದು ಅಂತ ನಾವು ಅನ್ಕೋತಾ ಇದ್ವಿ. ಅಷ್ಟೊತ್ತಿಗೆ 2 ಗಿಣಿಗಳು ಹಾಕ್ಕೊಂಡು ಬಂದು ಒಂದು ತೂತೊಳಗೆ ಹೊರಟೋದ್ವು. ಅದಾದಮೇಲೆ ಆ ತೂತಿನ ಕೆಳಗಡೆ ಇನ್ನೊಂದು ತೂತಿನಿಂದ ಒಂದು ಗೂಬೆ ಮುಖ ಹೊರಗೆ ಹಾಕ್ತು. ಅವಾಗ ನಾವು ಅಂದ್ಕೊಂಡ್ವಿ, ಓ ಈ ಗೂಬೆ ಆ ತೂತಿಗೆ ಹೋಗ್ಬಿಟ್ಟು ಆ ಗಿಣಿಗಳಿಗೆ ಏನೋ ಮಾಡಿಬಿಡತ್ವಿ ಅಂತ ಕಾಯ್ತಾ ಕೂತ್ಕೊಂಡ್ವಿ. ನೋಡಿದರೆ ಗೂಬೆ ಒಳಗೆ ಹೋಗುತ್ತೆ, ಗಿಣಿ ಹೊರಗೆ ಬರುತ್ತೆ. ಗೂಬೆ ಒಳಗೆ ಹೋಗುತ್ತೆ, ಗಿಣಿ ಹೊರಗೆ ಬರುತ್ತೆ. ತಿರುಗಿ ಗಿಣಿ ಒಳಗೆ ಹೋಗುತ್ತೆ, ಗೂಬೆ ಹೊರಗೆ ಬರುತ್ತೆ. ಅದೇ ಥರ ಅವುಗಳು ಆಟ ಆಡ್ತಿದ್ವು. ಇದು ಎಂಥ ಅದ್ಭುತ ಅಲ್ವಾ? ನಮಗೆ ದಿನ ಸಿಗತ್ತಾ ನೋಡೋದಕ್ಕಿದು? ಇಲ್ಲ. ಆಮೇಲೆ ನನ್ನ ಫ್ರೆಂಡ್ ಒಬ್ಬರು ಹೇಳ್ತಾಯಿದ್ರು, ಅವ್ರ ಮನೆ ತೋಟದಲ್ಲಿ ಏನೋ ಕಟ್ಟಿಗೆಗಳನ್ನ ಅವರು ಜೋಡಿಸಿಟ್ಟಿದ್ರಂತೆ. ಅಲ್ಲಿ ಒಂದು ಬೆಕ್ಕು ಬಂದುಬಿಟ್ಟು ಏನೋ ಹುಡುಕ್ತಾ ಇತ್ತಂತೆ. ಏನಪ್ಪ ಅಂತಂದ್ಬಿಟ್ಟು ಇವರು ಆಶ್ಚರ್ಯದಿಂದ ನೋಡಿದರೆ ಅಲ್ಲೊಂದು ಹಾವಿತ್ತಂತೆ. ಅದು ಆ ಬೆಕ್ಕು ಆ ಹಾವನ್ನು ಹಿಡಿಯೋದಕ್ಕೆ ಟ್ರೈ ಮಾಡ್ತಾಯಿದೆ. ನಮ್ಮ ಫ್ರೆಂಡು ಟ್ರೈ ಮಾಡಿದ್ರು ಆ ಹಾವನ್ನು ಉಳಿಸೋಣ ಅಂತ. ಅದು ಆಗಲಿಲ್ಲ ಅವ್ರಿಗೆ. ಆವಾಗಲೋ ಒಂದ್ಸತಿ ಆ ಹಾವು ಸ್ವಲ್ಪ ಹೊರಗೆ ಬಂದಾಗ ಬೆಕ್ಕು ಹಾವನ್ನು ಹಿಡ್ಕೊಂಡು ನೋಡ್ತಾ ಇದ್ದಂತೆ. ನಾವೇನಂದ್ವಿ, ಹಂಟಿಂಗ್ ನೋಡಬೇಕಪ್ಪ, ತುಂಬ ಚೆನ್ನಾಗಿರುತ್ತೆ, ಹಂಟಿಂಗ್ ಆಗ್ತಾ ಇರೋದು. ಇದೊಂದು ಹಂಟಿಂಗ್ ಅಲ್ವಾ? ಇದು ಬೆಕ್ಕು ಅದು ಹಾವನ್ನು ಹಿಡಿದಿದ್ದು ಅದು ಒಂದು ಹಂಟಿಂಗೇನೆ. ಅದು ಒಂದು ವೈಲ್ಡ್ ಲೈಫು. ನಮ್ಮ ಸುತ್ತಮುತ್ತನೇ ಇದೆ. ನಮ್ಮ ಫ್ರೆಂಡ್ ಮನೆ ಗಾರ್ಡನ್ನಲ್ಲೇ ಇರ್ತದು. ಆಮೇಲೆ ನಮ್ಮ ಮನೇಲಿ ನಾವೇನು ಮಾಡ್ತೀವಿ ಅಂತಂದರೆ, ಎಲೆಗಳೆಲ್ಲ ಬೀಳುತ್ತೆ, ಅದನ್ನೆಲ್ಲ ಗುಡಿಸಿ ಒಂದು ಕಡೆ ಇಡ್ತೀವಿ. ಒಂದಿನ ನಾನು ಎಲೆಗಳನ್ನ ತೆಗೆದು ಹೊರಗೆ ಹಾಕೋಣ ಅಂದರೆ ಅದು ಕೆಳಗಡೆ 2 ಚೇಳು ನೋಡಿದೆ. ಆ ಚೇಳು ಒಂದು ಸತ್ತು ಹೋಗಿತ್ತು ಚೇಳು. ಅದನ್ನು ತಿನ್ನೋದಕ್ಕೆ ಅಲ್ಲಿ ಇರುವೆಗಳಿದ್ವು. ಆ ಇರುವೆಗಳ ಹಿಂದೆ ಇನ್ನೊಂದು ಥರ ಹುಳುಗಳು ಸ್ವಲ್ಪ ದೊಡ್ಡವು. ಆ ಇರುವೆ ತಿಂತಿತ್ತೋ ಚೇಳನ್ನ ತಿಂತಿತ್ತೋ ಗೊತ್ತಿಲ್ಲ, ಆದರೆ ಈ ಚೇಳು ಹಿಂಗೆ ಇತ್ತು. ಆಮೇಲೆ ನಾನು ಬೇರೆ ಮಾಡಿದ ತಕ್ಷಣ ಪಾಪ ಅದು ಓಡೋಕ್ಕೆ ಹೋಗುತ್ತೆ, ಬಟ್ ಚೇಳುಗಳು ಬೇಗ ಓಡೋಕ್ಕಾಗಲ್ಲ. ನಾನು ಸುಮ್ಮನೆ ಬಿಟ್ಬಿಟ್ಟು ಬಂದೆ. ಅಲ್ಲಿ ನೋಡಿದರೆ ಒಂದು ಅಷ್ಟು ದಿವಸ ಆದಮೇಲೆ ಒಂದು ದೊಡ್ಡ ಚೇಳು ನಮ್ಮ ಮನೆಯಲ್ಲಿ ಸತ್ತು ಬಿದ್ದಿತ್ತು. ಆ ಚೇಳನ್ನು ಎಷ್ಟು ಥರ ಕೀಟಗಳು, ಇರುವೆಗಳು, ದೊಡ್ಡ ದೊಡ್ಡ ಜಿರಳೆ ಥರ ಹುಳಗಳು ಎಲ್ಲವೂ ಕೂತ್ಕೊಂಡು ತಿಂತಾಯಿದ್ವು. ಡೈನಿಂಗ್ ಟೇಬಲ್ ಮೇಲೆ ಕೂತ್ಕೊಂಡು ನಾವೆಲ್ಲ ಊಟ ಮಾಡ್ತೀವಲ್ಲ ಫ್ಯಾಮಿಲಿ, ಆ ಥರ ಕಾಣಿಸ್ತಾ ಇತ್ತು ಅವತ್ತು. ನಾನು ಅನ್ಕೋತಾ ಇದ್ದೆ, ಇದು ಎಷ್ಟು ಆಶ್ಚರ್ಯ ಇದೆ. ಯಾರಿಗೆ ಹೇಳೋದು? ನಮ್ಮ ಮನೇಲಿ ನಮ್ಮ ಯಜಮಾನ್ರಿಗೆ ಹೇಳಿದೆ, ನೋಡಿ ಅಷ್ಟೇ ಹೇಳಿದೆ ಅಂತ. ಅಷ್ಟೇ, ಇನ್ಯಾರೂ ಇಲ್ಲ.
ಇದೆಲ್ಲ ಅದ್ಭುತಗಳನ್ನ ನಾವು ನೋಡಿದ್ದೀವಿ. ಮತ್ತೊಂದು ಏನಂದರೆ ನನ್ನ ಕೈಯಿಂದ ದಯವಿಟ್ಟು ಹೇಳಿಲ್ಲ, ಒಂದು ಫುಡ್ ಚೈನ್ ಅಂತ ಹೇಳ್ತೀವಿ, ಗೊತ್ತಲ್ಲ? ಫುಡ್ ಚೈನ್ ಅಂದರೆ ಆಹಾರ ಸರಪಳಿ. ಅಂದರೆ ಒಂದು ಚಿಕ್ಕ ಇದನ್ನು ಇನ್ಸೆಕ್ಟ್ ತಿನ್ನೋಕ್ಕೆ ಇನ್ನೊಂದು ದೊಡ್ಡದು ಬರುತ್ತೆ, ಇನ್ನೊಂದು ದೊಡ್ಡದು ಬರುತ್ತೆ, ಹಾಗೆ ಅದೊಂದು ಇನ್ಸೆಕ್ಟ್ ಚೈನ್ ಆಗುತ್ತೆ, ಫುಡ್ ಚೈನ್. ಆ ಥರ ಆ ಚೇಳಿಂದು ಇದ್ದಿರ್ಬೋದು ಅಂತ ನಾನು ಅಂದ್ಕೊಂಡೆ. ಆಮೇಲೆ ನಮ್ಮ ಪಕ್ಕದ ಮನೆಯವರಿಗೆ ಇರುವೆಗಳು ಅಂದ್ರೆ ಆಗಲ್ಲ. ಅವ್ರೇನು ಮಾಡ್ತಾರೆ, ಇರುವೆ ಬಂದ ತಕ್ಷಣ ಅದಕ್ಕೆ ಒಂದು ಗೆಮ್ಯಾಕ್ಸಿನ್ ಅನ್ನೋ ಪೌಡ್ರ್ ಹಾಕ್ಬಿಡ್ತಾರೆ. ಕೆಲವು ಇರುವೆಗಳು ಸತ್ತೋಗುತ್ತೆ, ಕೆಲವು ಇರುವೆಗಳು ಅಲ್ಲೇ ಕೆಳಗೆ ಹೋಗ್ಬಿಡುತ್ತವೆ. ಆಮೇಲೆ ಅವ್ರು ಗೆಮ್ಯಾಕ್ಸಿನ್ ಹಾಕ್ಬಿಟ್ಟು ಅದನ್ನು ಸಾಯಿಸೋದು, ಅವ್ರಿಗೆ ಅದೊಂದೇ ಇದು. ನನಗೆ ಭಾಳ ಬೇಜಾರಾಗ್ತಿತ್ತು. ಆಮೇಲೆ ಅವರು ಅವ್ರ ಮನೇಲಿ ತುಳಸಿ ಗಿಡ ಹಾಕೋಕ್ಕೆ ತುಳಸಿ ಬೀಜ ಎಲ್ಲ ಒಂದು ಪಾಟಲ್ಲಿ ಹಾಕಿದ್ರು. ಆ ತುಳಸಿ ಗಿಡ ಎಷ್ಟು ಸ್ವಲ್ಪ ತುಳಸಿ ಗಿಡನೇ ಬೆಳೀಲಿಲ್ಲ. ಅಯ್ಯೋ ನೋಡಿ ಆಂಟಿ, ತುಳಸಿ ಗಿಡನೇ ಬೆಳೆ, ಎಷ್ಟೊಂದು ಬೀಜ ಹಾಕಿದ್ದೀನಿ. ಆಮೇಲೆ ನಾವು ಒಂದಿನ ಅವ್ರ ಮನೆಗೆ ಹೋಗ್ತಿದ್ದಾಗ, ಅವ್ರ ಮನೇಲಿ ಇದ್ದಾಗ ನೋಡಿದರೆ ಇರುವೆಗಳೆಲ್ಲ ತುಳಸಿ ಬೀಜಗಳನ್ನ ಇದು ತೊಗೊಂಡು ಒಂದು ಮ್ಯಾಗ್ನಿಫೈಯಿಂಗ್ ಗ್ಲಾಸ್ ಇಟ್ಕೊಂಡು ನೋಡಿದೆ. ಆ ಒಂದೊಂದು ಇರುವೆನೂ ತುಳಸಿ ಬೀಜನ ತೊಗೊಂಡು ಅತ್ಲಾಗೆಲ್ಲೋ ಹೋಗ್ತಾ ಇತ್ತು. ನಾವು ಅವ್ರಿಗೆ ಹೇಳಿಬಿಟ್ರೆ ಅವರು ಎಲ್ಲ ಗೆಮ್ಯಾಕ್ಸಿನ್ ಹಾಕ್ಬಿಡ್ತಾರಂತ ನಾವು ಅವ್ರಿಗೆ ಹೇಳಲೇ ಇಲ್ಲ. ಆಯ್ತದೆ ಸ್ವಲ್ಪ ದಿವಸ ಆದಮೇಲೆ ಸಡನ್ನಾಗಿ ಅವ್ರುಗಳನ್ನ ಕರೆದು ಹೇಳ್ತಾರೆ, ಆಂಟಿ ನೋಡಿ ನಾನು ಅಲ್ಲಿ ಹಾಕಿದ್ರೆ ತುಳಸಿ ಬೀಜಗಳನ್ನ ನೋಡಿ ಎಲ್ಲಿ ಬೆಳೆದಿದೆ ತುಳಸಿ ಗಿಡ ಅಂತ ಹೇಳ್ತಾ ಇದ್ದಾರೆ. ನಾನು ಆವಾಗಲೂ ಅವ್ರಿಗೆ ಹೇಳಲಿಲ್ಲ ಹೀಗೆ ಮಾಡಿದ್ರೆ ಇರುವೆಗಳು ಅಂತೇಳಿ. ನಾನು ಹೇಳಿದೆ, ಹೌದಪ್ಪ, ತುಂಬ ಆಶ್ಚರ್ಯ, ತುಂಬ ಲಕ್ಕಿ ನೀವು, ನಿಮಗೆ ಬಂದಿದೆ, ನಿಮ್ಮ ಮನೇಲೇ ಬೆಳೆದಿದೆ ಅಂತ ಹೇಳಿದೆ. ಆಮೇಲೆ ಇನ್ನೊಂದು ಏನಂದರೆ, ಇನ್ನೊಂದೇ ಒಂದು ಹೇಳ್ಬಿಡ್ತೀನಿ. ನಾನು ನಮ್ಮ ಸ್ಕೂಲ್ನಲ್ಲಿದ್ದಾಗ ಒಂದಿನ ಮರಗಳು ತುಂಬ ಇತ್ತು. ಆ ಮರದ ಕೊಟ್ಟರೆ ಹತ್ರ ಬೇಕಾದಷ್ಟು ಗಿಳಿಗಳು ಅವು ಅಲ್ಲೆಲ್ಲ ಮೊಟ್ಟೆಗಳು ನೀಡ್ತಾ ಇದ್ವು. ಒಂದಿನ ಏನಾಯ್ತಂದರೆ ಗಿಳಿಗಳು ಹೊಡ್ಕೋತಾ ಇದ್ದಾವೆ, ಎಷ್ಟು ಕೂಗೋತಿದ್ದಾವೆ ಅಂದರೆ ನನಗೆ ಕ್ಲಾಸ್, ನನ್ನ ಸ್ವಲ್ಪ ಕ್ಲಾಸ್ ದೂರ ಇತ್ತು, ಬಟ್ ಆದರೂ ನಂಗೆ ಅದು ತುಂಬ ನನ್ನ ತುಂಬ ಆಕರ್ಷಿಸಿತು. ಏನಪ್ಪ ಅಂತಂದರೆ ನಾವು ಅದೇ ಅಲ್ಲಿಗೆ ಹೋಗಲಿಲ್ಲ, ನಮ್ಮ ಕಿಟಕಿಯಿಂದಾನೇ ನೋಡ್ತಾ ಇದ್ವಿ, ಕ್ಲಾಸ್ ಕಿಟಕಿಯಿಂದಾನೇ. ಆ ಹಾವು ರೆಂಬೆ ಮೇಲೆ ಬರ್ತಾ ಇದ್ದರೆ ಈ ಕಿಟಕಿಗಳೆಲ್ಲ ಹೋಗಿ ಅದನ್ನು ಅಟ್ಯಾಕ್ ಮಾಡ್ತಾ ಇದೆ. ಆದರೂ ಆ ಹಾವು ಭಾಳ ಗಟ್ಟಿ, ಅದೊಂದು 2 ಅಡಿ ಇರುತ್ತೆ. ಅದು ಮರ ಹಿಂಗೆ ಆ ಮರದ ರೆಂಬೆ ಕೆಳಗೆ ಹೋಗ್ತಿತ್ತು, ಮೇಲೆ ಬರ್ತಿತ್ತು, ಹೇಗೋ ತಪ್ಪಿಸ್ಕೊಳ್ಳೋಕೆ ಟ್ರೈ ಮಾಡ್ತಿತ್ತು. ಆಮೇಲೆ ನೋಡಿದರೆ ಅಲ್ಲಿ ಒಂದು ಪೊಟ್ರೆ ಇತ್ತು, ಆ ಪೊಟ್ರೆ ಒಳಗೆ ಹೊರಟೋಯ್ತು. ಅಂದರೆ ಒಂದು ಚಿಕ್ಕ ಇದು ಮರದ ಕೊಂಬೆ, ದೊಡ್ಡ ಕೊಂಬೆ, ಅದು ಒಳಗೆ ಹೊರಟೋಯ್ತು ಅದು ಹಾವು. ಹೋದ ತಕ್ಷಣ ಗಿಳಿ ಎಷ್ಟು ಕೂತ್ಕೊಂಡು ಅವಾಗ ಸಡನ್ನಾಗಿ ಒಂದು ಗಿಳಿ ಆ ಪೊಟ್ರೆ ಒಳಗೆ, ಅದಾದ ತಕ್ಷಣ ಇನ್ನೊಂದು ಪೊಟ್ರೆ ಒಳಗೆ. ನಾವಿಲ್ಲಿ ಕಾಯ್ತಾ ಇದ್ದೀವಿ, ಅದೇನಾಯ್ತೋ ಗೊತ್ತಿಲ್ಲ ನಮಗೆ. ಹಾವು ಹೊರಗೆ ಬರಲಿಲ್ಲ, ಗಿಳಿಗಳು ಹೊರಗೆ ಬರಲಿ. ಆಮೇಲೆ ಇನ್ನೊಂದೇನು ವಿಷಯ ಅಂತಂದರೆ, ಅವತ್ತಿನ ದಿವಸ ಸಾಯಂಕಾಲ ನಮ್ಮ ಶಾಲೆ ಬಿಟ್ಟು ನಾವೆಲ್ಲ ಮನೆಗೆ ಹೋಗ್ಬೇಕಾದ್ರೆ ಆ ಗಿಣಿಗಳೆಲ್ಲ ಅದೇ ಕೊಂಬೆ ಮೇಲೆ ಆ್ಯಸ್ ಇಫ್ ಮೋರ್ನಿಂಗ್, ಇವಾಗ ಯಾರಾದರೂ ಸತ್ತರೆ ನಾವೆಲ್ಲ ಮೋರ್ನ್ ಮಾಡ್ತೀವಲ್ಲ, ದುಃಖ ಪಡ್ತೀವಲ್ಲ, ಆ ಥರ ದುಃಖ ಪಡೋ ಹಾಗೆ ಎಲ್ಲ ಗಿಣಿಗಳು ಪಿಟಕ್ಕನ್ನಲ್ಲಿ ಅದು ನಮ್ಗೆ ಅನ್ನಿಸ್ತು, ಎಷ್ಟೊಂದು ಅದ್ಭುತಗಳು, ಕೌತುಕಗಳು ನಮ್ಮ ಸುತ್ತಮುತ್ತ ಇದ್ದಾವೆಂದರೆ ನಾವು ಅದನ್ನೆಲ್ಲ ಗಮನಿಸಲೇ ಇಲ್ಲ ಅಂತೇಳಿ. ನಂದು ಇನ್ನೊಂದು, ನಾನು 2 ಇದನ್ನು ನಾನು ನಿಮ್ಮ ಹತ್ರ ಹಂಚ್ಕೋಬೇಕು ಅಂತಿದ್ದೀನಿ. ನಮ್ಗೆ ಇದೆಲ್ಲ ನೋಡಿ ಭಾಳ ಸಂತೋಷ ಕೊಡ್ತು ಇಲ್ವಾ? ಸರಿ, ಹಾಂ, ಇದೆಲ್ಲ ನಮ್ಗೆ ಸಂತೋಷ ಕೊಡ್ತಿದ್ದೆಲ್ಲ ನೋಡೋಕ್ಕೆ. ಆದರೆ ಕೇಳಿ 2 ಬಹಳ ದುಃಖದ ವಿಷಯ ನಾನು ನೋಡಿದೆ ಇದೇ ನೇಚರ್ ವಾಕ್ ಹೋಗ್ತಿದ್ದಾಗ. ನಾವು ಒಂದು ಸತಿ ನಮ್ಮ ಚೆನ್ನೈಯಲ್ಲಿದ್ವಿ ನಾವು, ಅಲ್ಲಿ ಒಂದು ಚೆಂಗಲ್ಪೇಟ್ ಅಂತ ಒಂದು ಜಾಗಕ್ಕೆ ಹೋದಾಗ ಅಲ್ಲೊಬ್ಬ ಮನುಷ್ಯ ಒಂದು, ನಾವು ಬಸ್ಸಲ್ಲಿ ಹೋದ್ವಿ, ಬಸ್ ಸ್ಟಾಪ್ ಹತ್ರ ಒಂದು ಹಸು ಸತ್ತೋಗಿದೆ. ಅದನ್ನ ಇಟ್ಕೊಂಡು ಅದ್ರ ಪಕ್ಕದಲ್ಲಿ ಇಷ್ಟು ದೊಡ್ಡ ಪ್ಲಾಸ್ಟಿಕ್ ಪೇಪರ್ಗಳು ಎಲ್ಲ ಸೇರಿರೋದು, ಇಷ್ಟು ದೊಡ್ಡ ಬಾಲ್. ಏನಂದರೆ ಆ ಹಸು
ಎಲ್ಲ ಕಡೆ ಹುಲ್ಲು ಗಿಲ್ಲು ತಿನ್ಬೇಕಾದ್ರೆ ಆ ಪ್ಲಾಸ್ಟಿಕ್ನು ನುಂಗಿದೆ ಅದು ನುಂಗಿ ನುಂಗಿ ಸೇರಿ ಇದಾಗಿ ಆಮೇಲೆ ಅದು ಅದರ ಇದನ್ನು ಅದು ಸಗಣಿ ಹಾಕೋ ತೂತನ್ನು ಬ್ಲಾಕ್ ಮಾಡಿಬಿಟ್ಟಿತ್ತು ಅದು. ಹಂಗಾಗಿ ಅವರು ಅದನ್ನು ತೆಗಿಯಕ್ಕೆ ಹೋದಾಗ ಅದು ಒಳಗೆ ಬೇಕಾದಷ್ಟಿತ್ತಂತೆ. ಆ ಹಸು ಅದು ತಡ್ಕೊಳಕ್ಕಾಗ್ದಿರ ಸತ್ತೋಗಿತ್ತು. ಅವನು ಅದ್ರ ಹೆಣನ ಇಟ್ಕೊಂಡು ಆ ಬಾಲ್ನ ಪಕ್ಕದಲ್ಲಿ ಇಟ್ಕೊಂಡಿದ್ದ. ನಮ್ಗೆ ಆಶ್ಚರ್ಯ, ಯಾಕೆ ಅಲ್ಲೇ ಇದ್ದಾನೆ, ಹೋಗ್ಬಾರ್ದು ಅವನು ಅಂತ. ಆಗ ಅವನು ಹೇಳ್ತಿದ್ದ, ಇಲ್ಲ, ಇಲ್ಲಿ ಒಂದು ಪರ್ಟಿಕ್ಯುಲರ್ ಸಮುದಾಯದವರು ಹಸು ಮಾಂಸನ ತಿಂತಾರೆ, ಅವ್ರಿಗೆ ನಾನು ಫ್ರೀಯಾಗಿ ಕೊಡಬೇಕು ಅಂತ ಕಾಯ್ತಾ ಇದ್ದೀನಿ, ಅವರಲ್ಲೊಬ್ಬರು ಬರ್ತಾರೆ ಅಂತ ಹೇಳಿದರು. ನಾವು ಸರಿ ಅಂತ ಹೇಳಿಬಿಟ್ಟು ಬಂದ್ವಿ. ನೋಡಿ, ಅಂದರೆ ಫುಡ್ ಚೈನ್ ಅನ್ನೋದು ಯಾವ್ಯಾವ ಥರದಲ್ಲಿ ಕೊನೆಗೊಳ್ಳುತ್ತೆ ಅಂತ ಹೇಳಿಬಿಟ್ಟು. ಆಮೇಲೆ ಇನ್ನೊಂದು ಏನಂದರೆ, ನಮ್ಮ ಮನೆ ಸುತ್ತ ಮೈಸೂರಿನಲ್ಲಿ ಒಂದಿನ ಒಂದು ನಾಯಿ ತಂದು ಮೂತಿನ ಮಣ್ಣಲ್ಲಿ ತಿರುಗ್ತಾ ಇದೆ, ಹಿಂಗೆ 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 ಮಾಡ್ತಾನೇ ಇದೆ. ಯಾಕಪ್ಪ ಹಂಗೆ ಮಾಡ್ತಿದೆ ಅಂತ ಹೇಳಿದ್ರೆ, ಒಂದ್ಸತಿ ಹಿಂಗೆ ಎತ್ತಿತ್ತು, ನೋಡಿದರೆ ಬ್ಲೂ ಕಲರ್ ಅಡೆಸಿವ್ ಟೇಪ್ ಪ್ಲಸ್ ಕವರ್ಡ್ ಇಟ್ಸ್ ಅದರ ಮೂಗನ್ನು ಮುಚ್ಚಿಬಿಟ್ಟಿದೆ. ಇನ್ನೆಷ್ಟೇ ಅದಕ್ಕೆ ಟ್ರೈ ಮಾಡ್ತಾ ಇದ್ರು ಅದಕ್ಕೆ ಅದು ಹೊರಗೆ ಬರ್ತಾ ಇಲ್ಲ. ಅವಾಗ ನಾನು ಅಂದ್ಕೊಂಡೆ, ಹೋಗಿ ತೆಗಿಯೋಣ ಬಿಡೋಣ ಅಂತ. ಹತ್ತಿರ ಹೋದ ತಕ್ಷಣ ಆ ಬಾಯಿ ಕ್ಲಿಯರ್ ಆಗಿತ್ತಲ್ಲ, ಬಾಯಲ್ಲಿ ನನ್ನ ಮೇಲೆ ಬೊಗಳಕ್ಕೆ ಶುರು ಮಾಡಿತು, ಅಟ್ಯಾಕ್ ಮಾಡೋ ಹಂಗೆ ಹೆದರ್ಸ್ತಾನ. ಅದಕ್ಕೆ ನಾನೇನು ಮಾಡ್ತೀನೋ ಅಂತ ಹೆದರಿಕೆ. ಅದಕ್ಕೆ ನಾನು ಹಾಗೆ ಬಂದುಬಿಡ್ಬೇಕಾಯ್ತು. ಅದಕ್ಕೆ ಏನಾಯಿತು ಅಂತ ನಂಗೆ ಗೊತ್ತಿಲ್ಲ ಆ ನಾಯಿಗೆ. ಆದರೆ ಇದು ಯಾರಿಂದ ಆಗಿದೆ? ಸೊ ನಾವೆಲ್ಲ ಬಿಸಾಕ್ತಾ ಇರ್ತೀವ ಪ್ಲಾಸ್ಟಿಕ್ನ. ಚಾಕ್ಲೇಟ್ ತಿಂದು ಪ್ಲಾಸ್ಟಿಕ್ ಇನ್ನೆಲ್ಲಪ್ಪ ಹಾಕ್ಕೊಳ್ಳೋದು, ಜೋಬಲ್ಲಿ ಹಾಕೋಬೋದು, ಇಲ್ಲೇ ನಮ್ಮ ಸ್ಕೂಲ್ ಬ್ಯಾಗಲ್ಲಿ ಹಾಕೋಬೋದು, ಇಲ್ಲೇ ಕೈಯಲ್ಲಿ ಇಟ್ಕೊಂಡು ಮನೆಗೆ ತೊಗೊಂಡೋಗಿ ಹಾಕ್ಬೋದು. ನಾನು ಅಂಥದ್ದು ಒಂದು ಈ ಥರ ನಾನು ನಮ್ಮ ಮನೆ ಮುಂದೆ ಇಷ್ಟು ಚಿಕ್ಕ ದೊಡ್ಡ ಪ್ಲಾಸ್ಟಿಕ್ಗಳು ಪರವಾಗಿಲ್ಲ, ಈ ಚಿಕ್ಕ ಪ್ಲಾಸ್ಟಿಕ್ಗಳಿರುತ್ತಲ್ಲ ಅದು ಬಹಳ ಡೇಂಜರ್ ಅದು. ಮತ್ತು ಈ ಥರ ಅವೆಲ್ಲ ಡಿಸಿಂಟಿಗ್ರೇಟ್ ಆಗಿರೋದು ಹಸುಗಳಿಗೆ ಗೊತ್ತಾಗಲ್ಲ. ಆಮೇಲೆ ಯಾವುದಿದ್ರೂ ನಾವು ತಿಂದುಬಿಡುತ್ತೆ ಇದನ್ನು. ಅವುಗಳಿಗೆ ಬಹಳ ಏನೇನು ಮಾಡುತ್ತೆ ಅನ್ನೋದು ಕೇಳೋಕ್ಕೂ ಆಗಲ್ಲ ಅದನ್ನು. ಅದಕ್ಕಾಗಿ ನಾನೇನು ಹೇಳೋದಂದರೆ, ನಿಮಗೆಲ್ಲರಿಗೂ ನೀವೊಂದು ಚಿಕ್ಕ ಪ್ರಾಜೆಕ್ಟ್ ತೊಗೊಳ್ಳಿ. ಎಲ್ಲಿ ನೀವು ಪ್ಲಾಸ್ಟಿಕ್ ಚಿಕ್ಕ ಪೀಸಸ್ಸು, ದೊಡ್ಡದನ್ನೆಲ್ಲ ಕಲೆಕ್ಟ್ ಮಾಡೋದು ನೆನೆಸಿಟ್ಟಿಗೆ ಇಲ್ಲ. ಚಿಕ್ಕ ತುಂಡುಗಳನ್ನ, ಎಷ್ಟು ಚಿಕ್ಕ ತುಂಡಿರುತ್ತೆ ಅಂದರೆ, ಯಾರೋ ಒಬ್ಬರು ಇದನ್ನು ಅಡಿಕೆ ತಿಂದುಬಿಟ್ಟು ಇಷ್ಟು ಚಿಕ್ಕ ಹರಿದ್ಬಿಟ್ಟು ಹಾಕ್ಬಿಟ್ಟಿರ್ತಾರೆ. ಆದರೆ ಇದನ್ನು ಪೂರ್ತಿ ಹರಿದಿರ ಒಂದಿಷ್ಟು ದೊಡ್ಡ ಪ್ಯಾಕೆಟ್ ಹಾಕಿದ್ರೆ ಅದನ್ನು ತಿನ್ನಲ್ಲ ನಾನು. ಅದು ಚಿಕ್ಕದು ಅದು ಊಟದ ಜೊತೆ ಬಂದುಬಿಡುತ್ತೆ. ಅದಕ್ಕೆ ನಾನೇನು ಮಾಡ್ತೀನೋ ಅದನ್ನೇ ನಾನು ನಿಮ್ಮನ್ನು ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ. ಒಂದು ಪ್ರಾಜೆಕ್ಟು, ನೀವೆಲ್ಲ ಕೋಕಾ-ಕೋಲಾ ಮತ್ತು ಜ್ಯೂಸ್ ಎಲ್ಲ ಕುಡಿತೀರಲ್ವ, ಅವಾಗ ನಿಮಗೆ ಸ್ಟ್ರಾಗಳು ಕೊಡ್ತಾರಲ್ವ, ಆ ಸ್ಟ್ರಾನ ಈ ಥರ ಮಡಿಸಿ ಟಾಂಗ್ ಅಂತೀವಿ ನಾವು. ಏನು ಹೇಳೋದು, ಇಕ್ಲ ಅನ್ಬೋದಲ್ಲ, ಇದನ್ನು ಎಲ್ಲೆಲ್ಲಿ ನೀವು ನೋಡ್ತೀರೋ ಅಲ್ಲಿ ಹಿಂಗೆ ಇದರಿಂದ ತೆಗೆದು ನಿಮ್ದೊಂದು ಕವರ್ ಇಟ್ಕೊಳ್ಳಿ. ಈ ಥರ ಒಂದು ಪ್ಲಾಸ್ಟಿಕ್ ಕವರ್ ಇಟ್ಕೊಂಡು ಅದರೊಳಗೆ ಹಾಕ್ಕೊಳ್ಳಿ. ಮತ್ತು ನಾನು ಇನ್ನೊಂದೇನು ಹೇಳೋದಂದರೆ, ನೀವು ಅದನ್ನು ಹುಡುಕೊಂಡು ಸ್ಕೂಲ್ಗೆ ಹೋಗಬೇಕಾದ್ರೆ ಅದನ್ನು ಹುಡುಕ್ತಾ ಅರ್ಧ ಗಂಟೆ ಸ್ಕೂಲಿಗೆ ಲೇಟಾಗಿ ಹೋಗಿ ಅಂತ ಹೇಳ್ತಿಲ್ಲ. ಯಾವಾಗ ನಿಮ್ಮ ಕಣ್ಣಿಗೆ ಬೀಳುತ್ತೋ ಆವಾಗ ಅದನ್ನು ತೆಗೆದು ಒಂದು ಪ್ಲಾಸ್ಟಿಕ್ ಕವರ್ನಲ್ಲಿ ಹಾಕ್ಕೊಳ್ಳಿ. ಅಷ್ಟೇ ಸಾಕು. ಅಷ್ಟು ಒಂದು 10 ಪೀಸ್ ನೀವು ಎತ್ತಿರೋದ್ರಿಂದ ಒಂದು 2 ಜೀವಿಗಳಿಗಾದರೂ ಅದು ಜೀವ ಉಳಿಸುತ್ತೆ. ಅದೊಂದು ಮಾಡಿ. ಆಮೇಲೆ ನಾನು ಇದೆರಡನ್ನು ತಂದಿದ್ದೀನಿ. ನೀವೆಲ್ಲ ನೋಡಿದ್ದೀರಲ್ವ, ಇದನ್ನು ನೋಡಿದ್ದೀರಲ್ವ, ನಿಮ್ಮ ಮನೆಗಳಲ್ಲಿ ಇದೆ ಅಲ್ವಾ? ಇದೆಯಾ? ಈ ಹೂವು ಇದೆಯಾ ನಿಮ್ಮ ಮನೆಯಲ್ಲಿ? ಇದೆ ಅಲ್ವಾ? ಓಕೆ. ಆಮೇಲೆ ಇದು ಕೇಪ್ಳೆ ಅಂತ ನಾವು ಕನ್ನಡದಲ್ಲಿ ಹೇಳ್ತೀವಿ, ಈಗ್ಸೋರ ಅಂತ ಇಂಗ್ಲೀಷಲ್ಲಿ ಹೇಳ್ತಾರೆ. ಇದು ಹೆಂಗಿತ್ತಂದರೆ, ಇದು ಮೊಗ್ಗು ಇನ್ನೂ ಬಂದಿರಲಿಲ್ಲ. ಇದರ ಕೆಳಗಡೆ ಈ ಎಲೆಗಳನ್ನೆಲ್ಲ ಸೇರಿಸಿ ಕೆಂಜುಗ ಅಂತಾರಲ್ಲ, ಅದು ಗೂಡು ಕಟ್ತು. ಆವಾಗಲೂ ಏನೂ ಇರಲಿಲ್ಲ. ಅದು ಗೂಡು ಕಟ್ಟಿ ಸ್ವಲ್ಪ ದಿವಸ ಆದಮೇಲೆ ಈ ಕಡ್ಡಿ ಇನ್ನೂ ಸ್ವಲ್ಪ ಉದ್ದ ಬಂತು. ಆ ಉದ್ದ ಬಂದಾಗ ಅಲ್ಲೆಲ್ಲ ಮೊಗ್ಗುಗಳು ಬರ್ತಾಯಿದ್ವು. ನಾನು ಆ ಗೂಡನ್ನು ಮುಟ್ಟಿದರೆ
ಸಾವಿರಾರು ಕೆಂಜುಗಳು ನನ್ನ ಕೈ ಮೇಲೆಲ್ಲ ಹತ್ತಿ ಕಚ್ಚಕ್ಕೆ ಶುರು ಮಾಡಿದ್ದು. ಅದಕ್ಕೆ ನಾನು ಅದು ಗೊತ್ತಾಯಿತು ಮುಟ್ಬಾರ್ದು ಅಂತ. ಆಮೇಲೆ ಹಾಗೆ ಬಿಟ್ಟರೆ ಸ್ವಲ್ಪ ದಿವಸ ಆದಮೇಲೆ ಆ ಮೊಗ್ಗನ್ನೆಲ್ಲ ಒಂದು ಮಸ್ಕಿಟೋ ನೆಟ್ ಥರ ಒಂದು ನೆಟ್ ಹಾಕಿ ಕವರ್ ಮಾಡಿದ್ದು. ಇದು ಅವು ಅರಳಿರಲಿಲ್ಲ ಮೊಗ್ಗುಗಳು. ಇನ್ನೊಂದು ಸ್ವಲ್ಪ ದಿವಸ ಆದಮೇಲೆ ಆ ಮೊಗ್ಗುಗಳೆಲ್ಲ ಬೆಳೆದು ಹೂವು ಅರಳಕ್ಕೆ ಶುರು ಆಯಿತು. ಕೆಂಜುಗಳು ಅಲ್ಲೇ ಇದ್ವು. ಅವು ಅದನ್ನು ಹೂ ಬಿಡೋದಕ್ಕೆ ಅದು ತಡೆ ಹಿಡಿಲಿಲ್ಲ. ತಮಗೆ ಏನು ಬೇಕಿತ್ತೋ ಅದನ್ನು ತೊಗೊಂಡು ತಮ್ಮ ಗೂಡು ಮಾಡಿಕೊಂಡು ತಮ್ಮ ಕಾಲೋನಿನೂ ಮಾಡಿಕೊಂಡು ಸುಖವಾಗಿದ್ವು ಅಲ್ಲಿ. ಸೊ ನೀವೆಲ್ಲರೂ ಈ ಗಿಡಗಳನ್ನ ನಿಮ್ಮ ಮನೆಗಳಲ್ಲಿದ್ದರೆ ಗಮನಿಸಿ ಇದಾಗತ್ತೆ. ಆಮೇಲೆ ಇನ್ನೊಂದು, ಈ ಗಿಡ ತುಂಬ ತುಂಬ ಸುಂದರವಾಗಿದೆ. ಎಲ್ಲರ ಮನೆಯಲ್ಲೂ ಇದನ್ನು ಹಾಕ್ತೀವಿ. ಇದನ್ನು ನಾನು ನಿಮಗೇನು ಪ್ರಾಜೆಕ್ಟ್ ಅಂದರೆ, ಈ ಗಿಡದೊಳಗೆ ಜೇಡ ಬಲೆ ಕಟ್ಟತ್ತ, ಇರುವೆಗಳು ಅದ್ರ ಮೇಲೆ ಹೋಗತ್ವ, ಹಕ್ಕಿಗಳು ಗೂಡು ಕಟ್ಟತ್ವ, ಇನ್ನೇನಾದರೂ ಬಂದು ಏನು ಚಿಕ್ಕ ಚಿಕ್ಕ ಪ್ರಾಣಿಗಳು ಅದ್ರ ಮೇಲೆ ಬರತ್ವ ಅಂತ ನೀವು ನೋಡಬೇಕು, ಗಮನಿಸಬೇಕು. ಆ್ಯಕ್ಚುಲಿ ಈ ಗಿಡ ಆ ರೀತಿ ನೋಡಿದರೆ ಯೂಸ್ಲೆಸ್ ಅಂತ. ಏನು ಒಂದು ಹಕ್ಕಿ ಗಿಡ ಗೂಡು ಕಟ್ಟಲ್ಲ, ಜೇಡ ಏನೂ ಇರೋದಿಲ್ಲ ಇದರಲ್ಲಿ. ಸುಮ್ಮನೆ ಇದೊಂದು ಬಹಳ ಸುಂದರವಾದ ಹೂವುಗಳನ್ನ ಕೊಡುತ್ತೆ. ಆದರೆ ಒಂದೇ ಒಂದು ಉಪಯೋಗ ಮಾಡುತ್ತೆ, ಆಕ್ಸಿಜನ್ ಕೊಡುತ್ತೆ ನಮಗೆ, ಅಷ್ಟೇ. ಇದೆಯಾ? ಸೊ ನಾ ಹೇಳೋದಂದರೆ ನೀವೆಲ್ಲ ಇದನ್ನು ಗಮನಿಸಿ. ಇದು ನಿಮ್ಮ ಮನೇಲಿ ಇದ್ದರೆ ಇದನ್ನು ದಯವಿಟ್ಟು ಗಮನಿಸಿ. ಮತ್ತು ಕಡೆಗೆ ನಾವು ನಿಲ್ಲಿಸ್ತಾ ಇಲ್ಲ ಅಂತ ಅನ್ಕೋಬೇಡಿ. ಇದನ್ನು ನಾನು ಕೆಲವ್ರನ್ನ ನೋಡಿದ್ದೀನಿ, ದಾರಿಯಲ್ಲಿ ಹೋಗ್ತಿದ್ದಾಗ ಗಿಡಗಳು ಮರಗಳಿದ್ರೆ ಎಲೆಗಳನ್ನ ಚಿಪ್ಟಿ ಹಾಕೋದು. ಆ್ಯಕ್ಚುಲಿ ಮಕ್ಕಳು ಮಾಡಲ್ಲ, ತುಂಬ ಮಕ್ಕಳು ಮಾಡಲ್ಲ, ಅದನ್ನು ದೊಡ್ಡವ್ರು ಮಾಡೋದು. ಆಗ ನೀವು ದೊಡ್ಡವ್ರು ಹೇಳಬೇಕು, ಸರ್ ಅದು ಮಾಡಬೇಡಿ, ಮೇಡಮ್ ಅದು ಮಾಡಬೇಡಿ, ಯಾಕೆಂದರೆ ಆ ಗಿಡಕ್ಕೆ ನೋವಾಗುತ್ತೆ, ನಿಮ್ಮ ಕೂದಲು ಹಿಂಗೆ ಎಳೆದು ಹೆಂಗಾಗತ್ತೆ ನಿಮಗೆ, ಅದೇ ಥರ ಅದಾಗತ್ತೆ ಅಂತ ಹೇಳಿ ಇದು ಒಂದು ಚಿಕ್ಕ ಪ್ರಾಜೆಕ್ಟ್ ತೊಗೊಂಡು ಟ್ರೈ ಮಾಡಿ ಆಗತ್ತಾ ಅಂಥೇಳಿ. ಇವೆಲ್ಲ ಇಷ್ಟು ನನಗೆ ಬಹಳ ಪ್ರಿಯವಾದ ಈ ಒಂದು ವಿಷಯದ ಬಗ್ಗೆ ನೀವೆಲ್ಲ ತುಂಬಾ ಸಹನೆಯಿಂದ ಕೇಳಿಸ್ಕೊಂಡಿದ್ದೀರಾ. ಬಹಳ ಧನ್ಯವಾದಗಳು.